ನಮಸ್ಕಾರ. ಪೀಸ್ಫುಲ್ ಪಾತ್ ಡಾಕ್ಟರ್ ರಾಜೇಶ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ, ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳ್ತಾ ಬಂದಂತೆ ಈಗ ಸುಪೈನ್ ಪೊಸಿಷನ್ ಅಥವಾ ಅಂಗಾತ ಮಲಗಿ ಮಾಡ್ತಕ್ಕಂತಹ ಉಸಿರಾಟದ ವ್ಯಾಯಾಮದಲ್ಲಿ ವಿಭಿನ್ನ ಪ್ರಕಾರಗಳನ್ನು ಹೇಳ್ಕೊಡ್ತೀನಿ. ಬನ್ನಿ, ಅದರ ಜೊತೆಗೆ ಮಾಡ್ಕೊಳ್ತಾ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ತೋರಿಸ್ಕೊಡ್ತೀನಿ. ಬನ್ನಿ ಮಾಡ್ಕೊಳ್ಳೋಣ. ಅಂಗಾತ ಮಲ್ಕೊಳ್ತಾ ನಿಮ್ಮ ಎರಡು ಕಾಲುಗಳನ್ನು ಮಡ್ಚಿಕೊಳ್ಳಿ. ನಿಮ್ಮೆರಡು ಕೈಗಳನ್ನು ಭುಜದ ಸಮಾನಾಂತರಕ್ಕೆ ತೆಗೆದುಕೊಂಡು ಇನ್ಹೀಲ್ ಮಾಡ್ಕೊಳ್ತಾ ಬಲಬದಿಗೆ ಕಾಲುಗಳು, ಎಡಬದಿಗೆ ಮುಖ, ಹಾಗೆ ಎಕ್ಸೇಲ್ ಮಾಡ್ತಾ ನೇರ. ಇನ್ಹೀಲ್ ಮಾಡ್ತಾ ಆಪೋಸಿಟ್ ಸೈಡು ಮಾಡ್ಕೊಳ್ಳಿ. ಎಕ್ಸೇಲ್ ಮಾಡ್ತಾ ನೇರ ದೀರ್ಘವಾಗಿ ಉಸಿರನ್ನು ಪಡ್ಕೊಳ್ತಾ ಕಾಲುಗಳನ್ನು ಒಂದು ಬದಿಗೆ ಬಾಗಿಸಿ, ಕತ್ತನ್ನು ಒಂದು ಬದಿಗೆ ಬಾಗಿಸ್ಕೊಳ್ತಾ ಎಕ್ಸೇಲ್ ಆಚೆ ಬನ್ನಿ. ಮತ್ತು ಇನ್ಹೀಲ್ ಮಾಡ್ಕೊಳ್ತಾ ನಿಮ್ಮ ಸೊಂಟದ ಭಾಗದ ಒತ್ತಡವನ್ನು ಗಮನಿಸ್ಕೊಳ್ಳಿ. ಎಕ್ಸೇಲ್ ನೇರ. ಇನ್ಹೀಲ್, ಎಕ್ಸೇಲ್, ಮತ್ತು ಇನ್ಹೀಲ್. ಒತ್ತಡವನ್ನು ಗಮನಿಸ್ಕೊಳ್ಳಿ. ದೇಹವನ್ನು ಆರಾಮ ಮಾಡಿ. ಎಕ್ಸೇಲ್ ನೇರ. ಹೀಗೆ ಪ್ರತಿ ದಿನ ಈ ಒಂದು ವ್ಯಾಯಾಮವನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ಸೊಂಟದ ನೋವಿನ ಭಾಗವನ್ನು ಕಳೆದುಕೊಳ್ಬೋದು. ದೇಹವನ್ನು ಆರಾಮದಾಯಕಗೊಳಿಸಿ ಶವಾಸನ ಸ್ಥಿತಿಯಲ್ಲಿ ದೇಹ ಮತ್ತು ಮನಸ್ಸನ್ನು ಉಸಿರಾಟದ ಮೇಲೆ ಕೇಂದ್ರೀಕರಿಸಿ ದೇಹವನ್ನು ನೆಲೆಗೊಳಿಸಿ ಉಸಿರಾಟ ಆರಾಮಿರಲಿ. ನೋಡೋದಲ್ಲ ವೀಕ್ಷಕರೇ, ಈ ರೀತಿ ಎರಡು ಕಾಲುಗಳನ್ನು ಮಡ್ಚಿಕೊಂಡು ಬಲಬದಿ ಮತ್ತು ಎಡಬದಿಗೆ ನಿರಂತರವಾಗಿ ಮಾಡಿಕೊಳ್ಳಿ. ನಮ್ಮ ಕೆಳ ಸೊಂಟದ ಭಾಗದ ನೋವನ್ನು ಕಳ್ಕೊಳ್ಬೋದು. ಅದರ ಜೊತೆಗೆ ನಮ್ಮ ದೇಹವನ್ನು ಆರಾಮವಾಗಿಡೋದಕ್ಕೆ ಈ ಒಂದು ವ್ಯಾಯಾಮ ತುಂಬ ಸಹಕಾರಿ ಅಂತ ಹೇಳ್ತಾ ಎಲ್ಲರೂ ಮಾಡ್ಕೊಳ್ಳಿ. ಧನ್ಯವಾದಗಳು.